ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವು ಸರ್ವಕಾರ್ಯೇಷು ಸರ್ವದಾ. ಸ್ನೇಹಿತರೆಲ್ಲರಿಗೂ ಅಧಿಕ ಮಾಸದ ಅಧಿಕ ಫಲ ಕೊಡುವಂಥ ವಿಭುವನ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಇವತ್ತು ನಾನು ಅದ್ಭುತವಾಗಿರುವಂಥ ಒಂದು ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ ಸ್ನೇಹಿತರೆ. ಇದನ್ನು ತಪ್ಪದೆ ನಾಳೆ ಎಲ್ಲರೂ ಸ್ನಾನ ಪೂಜೆ ಆದ ತಕ್ಷಣ ಹೇಳ್ಕೊರಿ. ಅಂದರೆ ನಿಮ್ಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ, ಸಕಲ ಸಂಕಷ್ಟಗಳು ದೂರ ಆಗ್ತವೆ, ಶ್ರೀ ಗಣೇಶನ ಒಂದು ಅನುಗ್ರಹ ಸಿಗುತ್ತೆ ನಿಮ್ಗೆ. ಮತ್ತು ನಮ್ಮ ಏನೇ ಇಷ್ಟಾರ್ಥಗಳಿದ್ರೂ ಸಿದ್ಧಿ ಮಾಡ್ತಾರೆ, ವಿಘ್ನಗಳನ್ನು ದೂರ ಮಾಡ್ತಾರೆ. ನೀವು ಮನೆಯೊಳಗೆ ಮಕ್ಕಳಿದ್ರೆ ಅವ್ರನ್ನೂ ಕರ್ಕೊಂಡು ಒಂದು ಕತೆ ಹೇಳೋದಾಗಲಿ ಸ್ತೋತ್ರವನ್ನು ಹೇಳೋದಾಗಲಿ ಮಾಡಿದ್ರೆ ಆ ಮಕ್ಕಳಿಗೂ ಒಂದು ಗಣೇಶನ ಅನುಗ್ರಹ ಆಗುತ್ತೆ ಸ್ನೇಹಿತರೆ. ಅತ್ಯಂತ ಸರ್ವಶ್ರೇಷ್ಠವಾಗಿರುವಂಥದ್ದು, 3 ವರ್ಷಕ್ಕೊಮ್ಮೆ ಬರುವಂಥದ್ದು. ಹಾಗಾಗಿ ಬಹಳ ಅಂದ್ರೆ ಬಹಳ ಫಲಪ್ರದವಾಗಿರ್ತೈತಿ. ತಪ್ಪದೇ ಈ ಒಂದು ಸ್ತೋತ್ರವನ್ನು ನೀವು ತಪ್ಪದೆ ಎಲ್ಲರೂ ಹೇಳ್ರಿ ಅಥವಾ ಕೇಳಿ ಆ ಗಣೇಶನ ಒಂದು ಅನುಗ್ರಹಕ್ಕೆ ಪಾತ್ರ ಆಗ್ರಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ನಾನು ಶ್ರೀ ಗಣನಾಥ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ. ಇದು ಯಾವ ಥರ ಐತೆ ಅಂತ ನೋಡಿಕೊಂಡು ನೀವು ತಪ್ಪದೆ ಶ್ರೀ ಗಣನಾಥ ಸ್ತೋತ್ರಂ. ಗರ್ಭ ಉವಾಚ ನಮಸ್ತೆ ಗಣನಾಥಾಯ ಬ್ರಹ್ಮಣೇ ಬ್ರಹ್ಮರೂಪಿಣಿ ಅನಾಥಾನಾಂ ಪ್ರಣಾಥಾಯ ವಿಘ್ನೇಶಾಯ ನಮೋ ನಮಃ. ಜ್ಯೇಷ್ಠರಾಜಾಯ ದೇವಾಯ ದೇವದೇವೇಶಮೂರ್ತಯೇ ಅನಾದಯೇ ಪರೇಶಾಯ ಚಾದಿಪೂಜ್ಯಾಯ ತೇ ನಮಃ. ಸರ್ವಪೂಜ್ಯಾಯ ಸರ್ವೇಷಾಂ ಸರ್ವರೂಪಾಯ ತೇ ನಮಃ. ಸರ್ವದಯೇ ಪರಬ್ರಹ್ಮನ್ ಸರ್ವೇಶಾಯ ನಮೋ ನಮಃ. ಗಜಾಕಾರ ಸ್ವರೂಪಾಯ ಗಜಾಕಾರಮಯಾಯ ತೇ ಗಜಮಸ್ತಕಧಾರಾಯ ಗಜೇಶಾಯ ನಮೋ ನಮಃ. ಆದಿಮಧ್ಯಾಂತಭಾವಾಯ ಸ್ವಾನಂದಪತಯೇ ನಮಃ. ಆದಿಮಧ್ಯಾಂತಹೀನಾಯ ತ್ವಾದಿಮಧ್ಯಾಂತಗಾಯತೆ. ಸಿದ್ಧಿಬುದ್ಧಿಪ್ರದಾತ್ರೇ ಚ ಸಿದ್ಧಿಬುದ್ಧಿವಿಹಾರಿಣೇ ಸಿದ್ಧಿಬುದ್ಧಿಮಯಾಯೈವ ಬ್ರಹ್ಮೇಶಾಯ ನಮೋ ನಮಃ. ಶಿವಾಯ ಶಕ್ತಯೇ ಚೈವ ವಿಷ್ಣವೇ ಭಾನುರೂಪಿಣೇ ಮಾಯಿನಾಂ ಮಯಾಯಾನಾಥ ಮೋಹದಾಯ ನಮೋ ನಮಃ. ಕಿಂ ಸ್ತೌಮಿ ತ್ವಾಂ ಗಣಾಧೀಶ ಯತ್ರ ವೇದಾದಯೋ ಪರೇ ಯೋಗಿನಃ ಶಾಂತಿಮಾಪನ್ನ ಅಂತಸ್ತ್ವಾಂ ಪ್ರಣಮಾಮ್ಯಹಂ. ರಕ್ಷ ಮಾಂ ಗರ್ಭದುಃಖಾತ್ ತ್ವಾಮೇವ ಶರಣಾಗತಂ ಜನ್ಮಮೃತ್ಯುವಿಹೀನಂ ವೈ ಕುರುಷ್ವ ತೇ ಪದಪ್ರಿಯಂ. ಇತಿ ಶ್ರೀಮನ್ಮದ್ಗಲೆ ಮಹಾಪುರಾಣೆ ನವಮಂ ಖಂಡೆ ಶ್ರೀ ಗಣನಾಥ ಸ್ತೋತ್ರಂ ಸಂಪೂರ್ಣಂ. ಶ್ರೀ ಗಣೇಶಾಯ ನಮಃ. ನೋಡಿದ್ರಲ್ಲ ಸ್ನೇಹಿತರೆ, ಸ್ತೋತ್ರ ಯಾವ ಥರ ಇತ್ತಂತ. ನೀವು ಹೇಳಿ ಆ ಗಣೇಶನ ಕೃಪೆಗೆ ಪಾತ್ರರಾಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.